ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನನ್ನ ನಾದಿನಿ ಮಗಳ ರಿಸೆಪ್ಷನ್ ಎಂದು. ಹಾಗೆ ಹೊಸ ವ್ಯೂವರ್ಸ್ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪೂರ್ತಿ ವಿಡಿಯೋನ ನೋಡಿಬಿಟ್ಟು ಇಷ್ಟ ಆದರೆ ಲೈಕ್ ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಹಾಕಿ. ಹಾಗೆ ಈಗಾಗಲೇ ನಾನು ಇವಳ ಮದುವೆಯ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ರಿಸೆಪ್ಷನ್ ಅಂತಂದರೆ ಮದುವೆಯ ದಿವಸನೇ ಮದುಮಗನ ಕಡೆಯವರು ಕೊಟ್ಟಿರುವಂಥ ಸೀರೆಯನ್ನು ಉಟ್ಬಿಟ್ಟು ರೆಡಿಯಾಗಿದ್ದಾಳೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಪಿಂಕ್ ಕಲರ್ ಸ್ಯಾರಿಯಲ್ಲಿ. ಹಾಗೆ ರಿಸೆಪ್ಷನ್ ಕೂಡ ಸ್ಟಾರ್ಟ್ ಆಯಿತು. ಇಬ್ಬರು ಕೂಡ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ನಂತರ ಎಲ್ಲರೂ ಬಂದಂಥವರು ಹಾಗೆ ಕುಟುಂಬದವರೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಕೂಡ ರೆಡಿಯಾಗಿದ್ದಾರೆ. ಇವರು ಫ್ಯಾಮಿಲಿ ಮೆಂಬರ್ಸು. ಹಾಗೆ ಒಂದಿಷ್ಟು ಎಲ್ಲರೂ ಬಂದಂಥವರೆಲ್ಲ ಆಶೀರ್ವಾದ ಮಾಡಿ ಕೂಡ ಹೋಗ್ತಾನೆ ಇದ್ದರು. ಇಲ್ಲಿ ಮದುಮಗಳ ತಂಗಿಯ ಫ್ರೆಂಡ್ಸು ಏನೋ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಕ್ಯೂರಿಯಾಸಿಟಿ ಕೂಡ ಇತ್ತು. ಸೊ ನೋಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ನೋಡಿ ಅವರು ಏನೆಲ್ಲ ಗಿಫ್ಟ್ ಕೊಡ್ತಾರೆ, ಹೇಗೆಲ್ಲ ವಿಶ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಮದುವೆ ಮನೆ ಅಂತಂದರೆ ಹಾಗೆ ಅಲ್ವಾ, ಫ್ರೆಂಡ್ಸ್ಗಳಿಗೆಲ್ಲ ಏನೋ ಒಂಥರ ವಿಶೇಷ. ಒಂದಿಷ್ಟು ಫನ್, ಒಂದಿಷ್ಟು ಮಸ್ತಿ ಮಾಡ್ಕೊಬಿಟ್ಟು ಫಂಕ್ಷನಲ್ಲಿ ಎಂಜಾಯ್ ಮಾಡ್ತಾರೆ ಮದುವೆ ಮನೆಯಲ್ಲಿ. ಹಾಗೆ ಅವರು ಕೂಡ ಒಟ್ಟಿಗೆ ಒಂದು ನಿಂತ್ಕೊಬಿಟ್ಟು ಫೋಟೋ ಕೂಡ ತಗೊಂಡ್ರು. ಆ ಟೈಮಲ್ಲಿ ಏನೆಲ್ಲ ಟ್ರೆಂಡ್ ಇರುತ್ತೋ ಅದನ್ನೆಲ್ಲ ಮಾಡೇ ಮಾಡ್ತಾರೆ. ಸೊ ಇನ್ನೊಂದು ಹೊಸ ಟ್ರೆಂಡಲ್ಲಿ ಇದ್ದಿದ್ದು ಆವಾಗ ಮದುಮಗಳ ಕೈಯಲ್ಲಿ ಫೋಟೋನ ತೆಗಿಯೋದು, ಮದುಮಗನೊಟ್ಟಿಗೆ ಎಲ್ಲರೂ ನಿಂತ್ಕೊಬಿಟ್ಟು ಫೋಟೋನ ತೆಗೆಸ್ಕೊಳ್ಳೋದು. ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ಕೂಡ ಎಲ್ಲರೂ ಒಬ್ಬೊಬ್ಬರೇ ಹೋಗ್ಬಿಟ್ಟು ಮದುಮಕ್ಕಳಿಗೆ ವಿಶ್ ಮಾಡಿಬಿಟ್ಟು ಫೋಟೋಸನ್ನ ತಗೊಂಡಿದ್ದಾರೆ. ವೀಡಿಯೋ ಸಿಗಲಿಲ್ಲ, ಸೊ ಫೋಟೋಗಳನ್ನು ಹಾಕಿದ್ದೀನಿ. ಇಲ್ಲಿ ನಮ್ಮ ಫುಲ್ ಫ್ಯಾಮಿಲಿ ನಿಂತ್ಕೊಬಿಟ್ಟು ಒಂದು ಫೋಟೋ ಕೂಡ ತಗೊಂಡ್ವಿ. ಹಾಗೆ ಹುಡುಗನ ಅಂದರೆ ಮದುಮಗನ ಕಡೆಯ ಅವರ ಫ್ರೆಂಡ್ಸ್ ಕೂಡ ಬಂದಿದ್ದರು. ಸೊ ಅವರೆಲ್ಲ ಸೇರಿಬಿಟ್ಟು ಏನು ಮಾಡಿದರು ಇಲ್ಲಿ ಅಂತ ಹೇಳ್ಬಿಟ್ಟು ನೋಡಿ. ನೋಡಿದ್ರಲ್ವ, ಮದುಮಗನ ಫ್ರೆಂಡ್ಸ್ ಬಂದುಬಿಟ್ಟು ಕೇಕ್ ತಂದಿದ್ರು. ಸೊ ಕೇಕನ್ನು ಒಂದು ಮಣೆದ ಮೇಲೆ ಇಟ್ಬಿಟ್ಟು ಅವರನ್ನು ಕೂಡ ಮದುಮಕ್ಕಳನ್ನ ಕೂಡ ಮಣೆ ಮೇಲೆ ಕೂರಿಸ್ಬಿಟ್ಟು ಕೇಕ್ ಕಟ್ ಮಾಡಿ
ಅವರು ಒಂದು ಗ್ರೂಪ್ ಫೋಟೋನ ಇಲ್ಲಿ ತಗೊಂಡಿದ್ದಾರೆ. ಹಾಗೆ ಇಲ್ಲಿ ಬಂದುಬಿಟ್ಟು ನಮ್ಮ ಭಾವ ಮತ್ತು ಊರ್ಗಿತ್ತಿ ನನ್ನ ಮಗಳು ಒಟ್ಟಿಗೆ ಒಂದು ಫೋಟೋ ಶೇರ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಉಳಿದ ಎಲ್ಲ ರಿಲೇಟಿವ್ಸು ಎಲ್ಲ ಇದ್ರಲ್ವ, ಸೊ ಎಲ್ಲರೂ ಇಲ್ಲಿ ಆಶೀರ್ವಾದ ಮಾಡಿಬಿಟ್ಟು ಮದುಮಕ್ಕಳಿಗೆ ಫೋಟೋಸ್ನ ತಗೊಳ್ತಾಯಿದ್ರು. ಹಾಗೆ ಇಲ್ಲಿ ನಮ್ಮ ನಾದಿನಿ ಮಗ ಏನಂತಂದ, ನಾವೆಲ್ಲರೂ ಸೇರಿಬಿಟ್ಟು ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿಬಿಟ್ಟು, ಸೊ ಅದಕ್ಕೋಸ್ಕರ ನಾವೇನು ರೆಡಿಯಾಗಿದ್ದೀವಿ ಎಲ್ಲರೂ ಅದಕ್ಕೆ ಎಲ್ಲರೂ ರೆಡಿ ಆಗಿಬಿಟ್ಟು ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀವಿ. ಸೊ ಅದನ್ನು ಇಲ್ಲಿ ಹಾಕಿದ್ದೀನಿ. ಇದನ್ನು ನಾನು ರೀಲ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇನ್ಸ್ಟಾಗ್ರಾಮು ಹಾಗೆ ಯೂಟ್ಯೂಬಲ್ಲಿ ಕೂಡ. ಅದರ ಲಿಂಕನ್ನು ಬಿಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬಂದಿದೆ ಅದು. ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ ನಾವು. ಆವಾಗ ಅನ್ನಿಸ್ತಾ ಇತ್ತು ಅಯ್ಯೋ ಯಾಕಿದು ಅಂತ ಹೇಳಿಬಿಟ್ಟು. ಇವಾಗ ನೋಡುವಾಗ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಏನಂತಂದರೆ ಅವನು ಎಲ್ಲರನ್ನೂ ಸೇರಿಸೋದೇ ಒಂದು ದೊಡ್ಡ ಕೆಲಸ ಅಲ್ವಾ. ಎಲ್ಲರೂ ಎಲ್ಲೆಲ್ಲೋ ಒಂದು ಕಡೆ ಬ್ಯುಸಿಯಾಗಿರ್ತೀವಿ. ಸೊ ಎಲ್ಲರನ್ನೂ ಸೇರಿಸ್ಬಿಟ್ಟು ಈ ಥರದ ಒಂದು ವಿಡಿಯೋನ ಮಾಡಿರೋದು ಖುಷಿ ಅನ್ನಿಸ್ತಾ ಇತ್ತು. ಹಾಗೆ ಎಲ್ಲರೂ ಎಲ್ಲಿ ಫ್ರೀ ಇದ್ವಿ ಅವರ ಜೊತೆಗೆ ಒಂದಿಷ್ಟು ಫೋಟೋಸ್ಗಳನ್ನು ಕೂಡ ತಗೊಂಡ್ವಿ. ಅದನ್ನು ಕೂಡ ಇಲ್ಲಿ ಶೇರ್ ಮಾಡಿದ್ದೀನಿ, ಒಂದಿಷ್ಟು ಫೋಟೋಸ್ಗಳನ್ನು. ಹಾಗೆ ಎಲ್ಲರೂ ಮುಗಿದ ಮೇಲೆ ನಾವು ಕೊನೆಯ ಒಂದು ಶಾಸ್ತ್ರ ಬಳುವಳಿ ಕೊಡೋ ಅಂಥದ್ದು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಕೊಡ್ತಾರೆ. ಅಪ್ಪ ಅಮ್ಮ ಸೇರಿಬಿಟ್ಟು ಮಗಳಿಗೆ. ಸೊ ಅದನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಇದರ ನಂತರ ಮದುಮಗಳನ್ನು ಒಪ್ಪಿಸ್ಕೊಡೋ ಅಂಥ ಶಾಸ್ತ್ರ. ಸೊ ಅದು ಕೂಡ ಇಲ್ಲಿ ನಡೀತಾ ಇದೆ. ಏನೋ ಒಂಥರ ಇದನ್ಸುತ್ತಲ್ವ, ಎಷ್ಟೊಂದು ಎಮೋಷನ್ಸ್ ಅಲ್ವಾ. ಸೊ ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದೀವಿ ನಾವೆಲ್ಲರೂ ಒಂದು ಸೈಡ್ ಇದ್ದೀವಿ, ಹುಡುಗನ ಕಡೆಯವರು ಕೂಡ ಇದ್ದಾರೆ. ಹಾಗೆ ಇಲ್ಲಿ ಬಂದುಬಿಟ್ಟು ಮದುಮಗಳ ಕೈಯನ್ನು ಹಿಡಿದ್ಬಿಟ್ಟು ಅವರು ಮದುಮಗನ ಸೈಡ್ನಲ್ಲಿ ಯಾರ್ಯಾರು ಇರ್ತಾರೆ ಅಲ್ವಾ ಅವರ ಎಲ್ಲರ ಕೈ ಹಿಡಿದುಬಿಟ್ಟು ಹೀಗೆ ಅಂತ ಹೇಳಿಬಿಟ್ಟು ಈ ಥರ ನೋಡ್ಕೊಳ್ಳಿ ಮಾಡಿ ಅಂತ ಹೇಳಿಬಿಟ್ಟು ಒಪ್ಪಿಸ್ಕೊಡ್ತಾರೆ. ಈ ಒಪ್ಪಿಸ್ಕೊಡೋ ಅಂಥ ಶಾಸ್ತ್ರದಲ್ಲಿ ಎದುರುಗಡೆ ನಿಂತ್ಕೊಳ್ಳೋದೇ ಭಾರಿ ಬೇಜಾರು. ಏನಂತಂದರೆ ನಮ್ಮ ಒಂದು ಟೈಮಲ್ಲಿ ಯಾವ ಥರ ಆಗಿತ್ತು, ಮುಂದಿನ ಯಾರು ನಮ್ಮ ಮನೆಯ ಮಗಳನ್ನು ಕೊಡುವಾಗ ಅವೆಲ್ಲ ನೆನಪಾಗ್ಬಿಡತ್ತೆ. ಸಿಕ್ಕಾಪಟ್ಟೆ ಬೇಜಾರಂತ ಅನಿಸೋವಂಥ ಮೂಮೆಂಟ್ ಇದು. ಪ್ರತಿ ಹೆಣ್ಮಕ್ಳು ಕೂಡ ಮದುವೆ ಆಗಿದ ನಂತರ ಗಂಡನ ಮನೆಗೆ ಹೋಗಲೇಬೇಕು. ಇದು ಯಾವುದನ್ನು ಬದಲಾಯಿಸೋವಂಥದ್ದಿಲ್ಲ. ಬಟ್ ಆ ಒಂದು ಟೈಮ್ ಇದೆಯಲ್ಲ ತುಂಬಾ ಒಂದು ಹೇಳೋಕ್ಕಾಗೋದಿಲ್ಲ ಅಂಥ ಒಂದು ಫೀಲಿಂಗ್ಸ್ ಇರುತ್ತೆ. ಸೊ ಅದು ಇಲ್ಲಿ ಆಗ್ತಾಯಿದೆ. ಹಾಗೆ ಒಪ್ಪಿಸ್ಕೊಡೋ ಅಂಥ ಶಾಸ್ತ್ರ ಕೂಡ ಮುಗೀತು. ಈಗ ಹುಡುಗನ ಮನೆ ಕಡೆಯಿಂದ ನಾಳೆ ಸತ್ಯನಾರಾಯಣ ಕಥೆ ಪೂಜೆ ಇದೆ, ನೀವೆಲ್ಲರೂ ಬರಬೇಕು ಅಂತ ಹೇಳಿಬಿಟ್ಟು ನಮ್ಮನ್ನು ಕೂಡ ಅವರು ಇನ್ವೈಟ್ ಮಾಡ್ತಾ ಇದ್ದಾರೆ. ಇದಾದ ನಂತರ ಮದುಮಕ್ಕಳು ಹೊರಡೋ ಅಂಥದ್ದು. ಸೊ ನಾವೆಲ್ಲರೂ ಇಲ್ಲೇ ಇದ್ವಿ. ನಾನು ಮದುಮಗಳ ಜೊತೆಗೆ ಹೋಗಿದ್ದೆ, ನಾನು ಮತ್ತು ಮಕ್ಕಳು. ಸೊ ನಾನು ಕೂಡ ರೆಡಿಯಾಗಿದ್ದೀನಿ. ಹಾಗೆ ಮದುಮಗಳಿಗೆ ಕರ್ಕೊಬರ್ಬೇಕಾದ್ರೆ ಅವ್ರ ಅಣ್ಣಂದ್ರೆಲ್ಲ ಹೇಗೆ ಕರ್ಕೊಬಂದಿದ್ರು ಹಾಗೆ ಮತ್ತು ಮದುಮಕ್ಕಳನ್ನ ಕೂಡ ಇದೇ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಆಗಿರೋವಂಥದ್ದನ್ನು ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಮದುಮಗನ ಮನೆಗೆ ಹೇಗೆಲ್ಲ ಹೋದರು ಮದುಮಕ್ಕಳು, ಅಲ್ಲಿ ಏನೆಲ್ಲ ನಡೀತು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.